ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀರಾ, ತುಂಬ ಧನ್ಯವಾದ. ಚೆನ್ನೇಗೌಡ ಸರ್, ನಿಮ್ಮ ಹೆಸರು ನಾನು ಚಿಕ್ಕವರಿಂದ ನಾನು ಕೇಳ್ಪಟ್ಟಿದ್ದೀನಿ ಸರ್. ಸೊ ಇಟ್ಸ್ ಎ ಗ್ರೇಟ್ ಹಾನರ್. ನೀವು ಬಂದರೂ ತುಂಬ ಖುಷಿ ಆಯಿತು. ಎಲ್ಲ ಗಣ್ಯರಿಗೂ ತುಂಬ ಧನ್ಯವಾದ. ಮ್ಯಾಮ್ ಸಾರಿ, ಇದು ರಿಯಲ್ ಬೇಸ್ಡ್ ಸಿನಿಮಾ ಅಂತ ಹೇಳಿದೀರಾ. ಎಸ್ ಮೇಡಮ್. ಆ ಡೋಲ್ ಬಡಿಯೋ ಸಮುದಾಯದಲ್ಲಿ ಆ ಶಂಕದ್ದು ಒಂದು ಪರ್ಟಿಕ್ಯುಲರ್ ಆಗಿ ಇದೆಯಾ? ಇಲ್ಲ, ನಾನು ಪ್ರೀವಿಯಸ್ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ. ನಾನು ಸಾವಿಗೆ ಡೋಲ್ ಬಿಡೋರ್ ಕತೆ ತಗೊಂಡಿದ್ದೀವಿ, ಬಟ್ ನನ್ನ ಲೈಫಲ್ಲಿ ನೋಡಿರೋ ನಿಜವಾದ ಘಟನೆಗಳನ್ನ ಫಿಕ್ಷನ್ ಆಗಿ ಹೇಳಕ್ ಹೊರಟಿದ್ದೀನಿ ಅಂತ. ಈ ಶಂಕಾಲ ಏನ್ ನೋಡಿದ್ರೆ ನನ್ನ ಲೈಫಲ್ಲಿ ನಡೆದಿರೋದು, ಅದನ್ನ ಅವ್ರ ಲೈಫಲ್ಲಿ ನಡೆದ್ರೆ ಹೇಗಿರ್ಬೋದು ಅಂತ ಫಿಕ್ಷನ್ ಎಲ್ಲ ಹೇಳಕ್ ಹೊರಟಿದ್ದೀವಿ. ಬಿಕಾಸ್ ಅದರಲ್ಲಿ ನೀವು ಟ್ರೇಲರ್ ನೋಡ್ದಂಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಅಂತ ಇರುತ್ತೆ. ಸೊ ಆಸೆಯಿಂದ ಹೋದಾಗ ಏನಾಗ್ಬೋದು ಅಂತ ಒಂದು ವಿ ಆರ್ ಟ್ರೈಂಗ್ ಟು ಟೆಲ್. ಲಾಸ್ಟ್ ಅಲ್ಲಿ ಇನ್ನೊಂದು ಸೀನ್ ಇದೆ, ಪಟಾಕಿ ಹೊಡೆದು ಊಟ ಮಾಡ್ತಾ ಇರೋಂತ ಸೀನು. ಇದು ಬಿಲ್ಡಪ್ ಏನಾದ್ರು ಇಟ್ಟಿದ್ದೀರಾ ಅಥವಾ ರಿಯಲ್ ಆಗಿ ಇದೆಯಾ ಅದು? ಮತ್ತೆ ಎಲ್ರೂ ಎಲೆ ಕೂಡ ಇದೆ, ಆದ್ರೆ ಒಬ್ರು ಮಾತ್ರ ಊಟ ಮಾಡ್ತಾ ಇದ್ದಾರೆ. ಮ್ಯಾಮ್, ಇದು ಬಿಲ್ಡಪ್ ಆಗಿ ನೋಡಿದ್ರೆ ಬಿಲ್ಡಪ್ ಅಂತಾನೆ ತಗೋಬಹುದು. ಸಿನಿಮ್ಯಾಟಿಕ್ ವೇನಲ್ಲಿ ತೋರಿಸಿದೀವಿ. ಬಟ್ ಕ್ಯಾರೆಕ್ಟರ್ ಇಂಟ್ರೋ ಅಂತ ಒಂದು ಮಾಡಿದಾಗ, ಪಾತ್ರ ಪರಿಚಯ ಅಂತ ಒಂದು ಮಾಡಿದಾಗ, ನಾವು ಅದರಲ್ಲಿ ಮತ್ತೊಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ವಿ, ಊಟ ಮಾಡೋದು. ಅದಕ್ಕಿಂತ ಮುಖ್ಯ ಉದ್ದೇಶ ದಿನ ಊಟ ಮಾಡೋದು. ಸೊ ಎಲೆಗಳು ಅಂತ ಕೇಳಿದ್ರಲ್ಲ, ಪಟಾಕಿ ಎಲ್ಲ ಪ್ರಳಯ ಬಂದ್ರು ಮುತ್ತ ಮಾತ್ರ ಎದ್ದೇಳಲ್ಲ ಅಂತ. ಬೇರೆಲ್ಲ ಎದ್ದೋಡೋಗಿದ್ದಾರೆ. ಬಟ್ ಅವ್ನಿಗೆ ಎಷ್ಟು ಊಟ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಪ್ರಳಯ ಬಂದ್ರಲ್ಲ, ಏನೇ ಬಂದ್ರು ಅಲ್ಲಾಡೋದಿಲ್ಲ. ನಾವು ಸಿಂಬಾಲಿಕ್ ಆಗಿ ಹೇಳಕ್ ಟ್ರೈ ಮಾಡಿದ್ವಿ. ಸರ್, ಇಟ್ಸ್ ಎ ಒರಿಜಿನಲ್ ಶಾಟ್. ಹ್ಯಾಟ್ಸ್ ಆಫ್ ಟು ಶೌರ್ಯ ಸರ್ ಮತ್ತೆ ನಮ್ಮ ಸ್ಟಂಟ್ ಮಂಜು ನಾಗಪ್ಪ ಅಂತ. ಫುಲ್ ಟೀಮ್ ಹ್ಯಾಸ್ ಕೋಪರೇಟೆಡ್ ವೆರಿ ವೆಲ್ ಅಂಡ್ ವಿತೌಟ್ ಡೂಪ್ ಮಾಡಿದಾರೆ ಅವರು. ಸೊ ಇಟ್ಸ್ ಎ ರಿಯಲ್ ಥಿಂಗ್ ಸರ್, ನೋ ಗ್ರಾಫಿಕ್ಸ್. ಆಕ್ಚುಲಿ ಹೌದು, ಇವಾಗ ಲೇಟ್ ಆದ್ರೆ ನಮಗೂ ಹೊಟ್ಟೆ ಹಸಿತೆ, ಹೋಗ್ಬೇಕು ಅಂತ ಅನ್ಸುತ್ತೆ. ಸೊ ದಟ್ಸ್ ಹೌ ಇಟ್ ಇಸ್. ಸರ್, ಇದರಲ್ಲಿ ಒಂದು ಎಲಿಮೆಂಟ್ ನ ಟಚ್ ಮಾಡಿದೀವಿ. ಸೊ ಏನಂತಂದ್ರೆ, ಅದೇ ಅವನಿಗೆ ಸರ್, ಇದು ರೈಸ್ ಪುಲ್ಲಿಂಗ್ ಅಲ್ಲ, ಇದು ಶಂಕ ಅಂತ ಏನು ಮೆನ್ಷನ್ ಮಾಡಿದ್ವಲ್ಲ ಲಾಸ್ಟ್ ಇಂಟರ್ವ್ಯೂ ಹೇಳಿದ್ದೆ ನಾನು. ಈ ತರ ಸಾಕಷ್ಟು ಇದಾವೆ ಸರ್. ಸೊ ನಾವು ಒಂದು ಎಲಿಮೆಂಟ್ ನ ಟಚ್ ಮಾಡಕ್ ಟ್ರೈ ಮಾಡಿದೀವಿ. ಇಂಥ ಒಂದು ಲೈಫಲ್ಲಿ ಈ ತರ ಊಟಕ್ಕೂ ಅವನಿಗೆ ಇದಿಲ್ಲ, ಒಂದೊತ್ತು ಊಟಕ್ಕೆ ಇದು ನೋಡ್ತಾ ಇರ್ತಾನೆ. ಆ ತರದ ಒಂದು ಲೈಫಲ್ಲಿ ಈ ತರದೊಂದು ನಡಿಬಹುದಾ, ನಡೆದ್ರೆ ಏನಾಗ್ಬಹುದು, ಫ್ರೆಂಡ್ಸ್ ಎಲ್ಲ ಶತ್ರುಗಳಾಗ್ತಾರ, ಶತ್ರುಗಳೆಲ್ಲ ಮಿತ್ರರಾಗ್ತಾರ ಅಂತ ಹೇಳಕ್ ಟ್ರೈ ಮಾಡಿದ್ವಿ ಸರ್. ಇನ್ನೊಂದ್ಸಲ ಕೇಳಿ ಸರ್. ಇಟ್ ಡಿಪೆಂಡ್ಸ್, ಆ ಸನ್ನಿವೇಶಗಳಿಗೆ ಬೇಸ್ಡ್ ಆನ್ ಬರುತ್ತೆ. ಬಟ್ ಕೆಲವ್ರಿಗೆ ಯಾತ್ರೆ ಆದ್ರೆ ಕೆಲವ್ರಿಗೆ ಅಂತಿಮ ಯಾತ್ರೆ ಆಗ್ಲೇಬೇಕು. ಬಿಕಾಸ್ ಅವರು ಸಾವು ಡೋಲ್ ಬಡಿಯೋರು, ಯಾರಾದ್ರೂ ಸತ್ರನೇ ಇವ್ರುಗಳು ಬದುಕೋದು, ಅಂದ್ರೆ ಸಿನಿಮಾದಲ್ಲಿ ತೋರಿಸಿರೋ ಬದುಕೋದು. ಡೈರೆಕ್ಟ್ರೆ, ಇಲ್ಲಿ ಇಲ್ಲಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಮನ್ ಆಗಿ ಟೆಕ್ನಿಷಿಯನ್ಸ್ ಹೆಸರೆಲ್ಲ ಹಾಕ್ತಾರೆ. ಬಟ್ ಇಲ್ಲಿ ಕನ್ನಡ ಫಿಲ್ಮ್ ಈಸ್ ಸರ್ಪ್ರೈಸಿಂಗ್ಲಿ ರಿಫ್ರೆಶಿಂಗ್ ಅಂತ ಹಾಕಿದ್ದೀರಾ. ಐಡಿಯಾ ಚೆನ್ನಾಗಿದೆ, ಯಾಕೆ ಈ ಐಡಿಯಾ, ಇದರ ಹಿಂದೆ ಏನಿದೆ ಅಂತ? ಸರ್, ನಮ್ಮ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿ ಮಾರ್ಕೆಟಿಂಗ್ ಎಲ್ಲ ನಮ್ಮ ಸತ್ಯ ಸರ್ ನೋಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಇನ್ನೂ ಟೆಕ್ನಿಕಲ್ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ಅವರು. ಓಕೆ. ಆಮೇಲೆ ಕಾಫಿ ಸುದ್ದಿ ಅವರು ಟೀಸರ್ಲಿ ಸಡುಗ ತೋರಿಸಿದಾರ, ಟ್ರೈಲರ್ಲು ಸಡುಗಾನೆ, ಸಿನಿಮಾದಲ್ಲಿ ಬರೀ ಸಡುಗನಲ್ಲ, ಅವ್ರನ್ನು ತೋರಿಸ್ತೀರಾ ಹೇಗೆ ಅಂತ? ಸರ್, ಆಕ್ಚುಲಿ ಸುದಿ ಅಣ್ಣನ ನಾನು ನೋಡಿರೋಂಗೆ ಇದುವರೆಗೂ ನೋಡದೇ ಇರೋ ಪಾತ್ರದಲ್ಲಿ ತೋರ್ಸಕ್ ಟ್ರೈ ಮಾಡಿದೀವಿ ಸರ್. ಸೊ ಹಂಗಾಗಿ ಸುದಿ ಅಣ್ಣನೆಲ್ಲೂ ನಾವು ತೋರಿಸಿಲ್ಲ. ಬಿಕಾಸ್ ಬಿಗಿನಿಂಗ್ ಅಲ್ಲಿ ತೋರಿಸೋದ್ರೆ ಹೇಗೆ ವರ್ಕ್ ಆಗುತ್ತೆ ನನ್ಗೆ ಗೊತ್ತಿಲ್ಲ. ಬಟ್ ಸಿನಿಮಾದಲ್ಲಿ ನೋಡಿದಾಗ ಥ್ರೂ ದ ಜರ್ನಿ ಹೋದಾಗ ಇಟ್ ವಿಲ್ ಬಿ ಸರ್ಪ್ರೈಸ್ ಫಾರ್ ಮೆನಿ ಆಫ್ ದ ಪೀಪಲ್ ಅಂತ ಅನ್ಸುತ್ತೆ. 3.5 ನಿಮಿಷ ಸಿಂಗಲ್ ಟೇಕಲ್ಲಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಟೀಸರ್ ಅಲ್ಲೂ ಹೇಳಿದ್ದೆ. ಐ ಥಿಂಕ್ ಇದುವರೆಗೂ ಅದನ್ನು ನೋಡಿಲ್ಲ ನಾನು ಸುದಿ ಅಣ್ಣನಲ್ಲಿ. ಥ್ಯಾಂಕ್ ಯು.